ಈ ಲಾ ಆಫ್ ಅಟ್ರಾಕ್ಷನಲ್ಲಿ ತುಂಬ ಜನಕ್ಕೆ ಅದು ಓದಿದ ತಕ್ಷಣ ಕೇಳಿದ ತಕ್ಷಣ ಇಷ್ಟ ಆಗುತ್ತೆ. ನಾನೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವ್ರಿಗೊಂದು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಹೇಗೆ ಅಂತ. 3-4 ವಿಷಯ ನಾವು ತಿಳ್ಕೊಬೇಕು. ನಾವು ಅಂದ್ಕೊಂಡಿದ್ದೀವಿ ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಾವು ಯೂನಿವರ್ಸಲ್ಲಿ ಎಲ್ಲ ಇದೆ, ನಾವು ಅಟ್ರಾಕ್ಟ್ ಮಾಡಿದ್ರೆ ನಮಗೆಲ್ಲ ಬರುತ್ತೆ ಅಂತ. ಸುಮ್ಮನೆ ಬರಲ್ಲ ನಿಮಗೆ, ಅದು ಕೊಡೋದೂ ಇಲ್ಲ. ಫಸ್ಟು ಯೂನಿವರ್ಸು ಕೊಡಲ್ಲ, ಯೂನಿವರ್ಸಿಂದ ನಾವು ರಿಸೀವ್ ಮಾಡಬೇಕು. ನಮಗೆ ವಾಪಸ್ ಬರುತ್ತೆ. ನಿಮ್ಮ ಹತ್ರ ಇಲ್ಲದೆ ಇರೋದು ಯಾವುದೂ ಬರಲ್ಲ. ಅರ್ಥ ಆಯ್ತಾ? ಯೂನಿವರ್ಸಿಂದ ವಾಪಸ್ ಕೊಡುತ್ತದು. ಇವಾಗ ನೀವು ಕೆಟ್ಟ ಆಹಾರ ತಿನ್ನಿ, ಜಂಕ್ ಫುಡ್ ತೊಗೊಳ್ಳಿ, ಇದು ಯೂನಿವರ್ಸ್ ಭಾಗ. ಬಾಡಿ ಕೆಟ್ಟರೆ ಅದು ಏನು ರಿಫ್ಲೆಕ್ಟ್ ಮಾಡ್ತಾ ಇದೆ, ಅದೇ ಯೂನಿವರ್ಸ್ ಕೊಡೋದು ನಿಮಗೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದೇ ರಿಫ್ಲೆಕ್ಟ್ ಮಾಡಿ, ಅದೇ ನಿಮಗೆ ಯೂನಿವರ್ಸ್ ಕೊಡೋದು. ಮೊದಲು ನಮ್ಮಲ್ಲಿ ಏನಿದೆ ರಿಸೀವ್ ಮಾಡೋಕ್ಕೆ ಏನೂ ಕೆಲಸ ಮಾಡಲ್ಲ ಅಂದರೆ ಅದು ಏನೂ ಕೆಲಸ ಮಾಡಲ್ಲ. ನೀವೇನಾದರೂ ಕೆಲಸ ಮಾಡಿದ್ರೆ ಅದು ವಾಪಸ್ ಬರುತ್ತೆ. ಒಳ್ಳೆ ಕೆಲಸ ಮಾಡಿ, ಒಳ್ಳೇದು ಬರುತ್ತೆ ಅಲ್ಲಿಂದ. ತಪ್ಪು ತಿಳ್ಕೊಬೇಡಿ, ಅದು ತಾನೇ ಬರುತ್ತೆ ಅಂತ. ನೀವು ರೆಡಿ ಇದ್ದೀರಾ ಅಂತ ನಾನು ಯಾವಾಗಲೂ ಕೇಳ್ತೀನಿ. ಕೊಡೋಕ್ಕೆ ಬಾಗಿಲು ತೆಗ್ದಿದ್ದೀರಾ, ಕೊಡ್ತಾ ಬನ್ನಿ, ನಿಮಗೆ ಬರುತ್ತೆ ಅಂತ. ನದಿ ನೀರು ಹರಿಬೇಕಾದ್ರೆ ಅದು ನೋಡ್ಕೊಳ್ಳಿ, ಡೆಸರ್ಟ್ಗೆ ಹೋಗುತ್ತಾ ಇಲ್ಲ ಸಮುದ್ರಕ್ಕೆ ಹೋಗುತ್ತಾ? ನೀರಿರೋ ಕಡೆ ನೀರು ಹೋಗುತ್ತೆ. ಯಾತಕ್ಕೆ ಡೆಸರ್ಟಲ್ಲಿ ಅವಶ್ಯಕತೆ ಇದೆ? ಯಾಕೆ ಹೋಗಲಿಲ್ಲ? ನೇಚರು ಅಟ್ರಾಕ್ಷನ್ ಇಲ್ಲ, ಸಮುದ್ರ ಅಟ್ರಾಕ್ಟ್ ಮಾಡುತ್ತೆ. ಇಷ್ಟೇ ಸಾಕಲ್ವಾ?